ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ, ಏನಾಗಬಹುದು ಅಂತ ಹೇಳಿ. ಸೊ ನೋಡಿ, ರಾಜ್ಯದಲ್ಲಿ ಕಾವೇರಿದೆ ಈಗ ಬೈ ಎಲೆಕ್ಷನ್ ಫೀವರ್. ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಬಂಡಾಯದ ಬೇಗುದಿ ಇದೆ ಕಾಂಗ್ರೆಸ್ಗೆ ಮಾತ್ರ. ಬಂಡಾಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ ಅವರು. ಸಿಎಂ ಡಿಸಿಎಂ ಜೊತೆಗಿನ ಸಭೆಯಲ್ಲಿ ಶಾಮನೂರು ಜಪ. ಶಾಮನೂರು ಕುಟುಂಬದಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಂತ ನಾಯಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತ ದಾವಣಗೆರೆಯಲ್ಲಿ ಮುಸ್ಲಿಂ ಮುಖಂಡ ಪೈಲ್ವಾನ್ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ನೋಡಿ, ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಶಾಮನೂರು ಅವರ ಬಿಗಿ ಹಿಡಿತಾ ಇದ್ದಂತ ಒಂದು ಕ್ಷೇತ್ರ ಅದು. ಅಲ್ಲಿನ ಅಲ್ಪಸಂಖ್ಯಾತರು ಹೇಳ್ತಾ ಇದ್ದಾರೆ, ಅದರಲ್ಲೂ ಪೈಲ್ವಾನ್ ಅವರು, ಈ ಕ್ಷೇತ್ರದಲ್ಲಿ ನಮಗೂ ಒಂದು ಅವಕಾಶ ಮಾಡಿಕೊಡಿ. ಇಷ್ಟು ದಿನಗಳ ಕಾಲ ಶಾಮನೂರು ಶಿವಶಂಕರಪ್ಪನವರು ಇದ್ರು, ನಾವು ಇದುವರೆಗೂ ಕೂಡ ಅಲ್ಲಿಂದ ಏನೂ ಬಯಸಿಲ್ಲ, ಅವರಿಗೋಸ್ಕರ ಕೆಲಸ ಮಾಡಿದ್ದೀವಿ, ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೀವಿ. ಈಗ ಅವರಿಲ್ಲ, ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ನಾವು ಟಿಕೆಟ್ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ ಅಂತ ಅಂದ್ರೆ ಅಲ್ಲೂ ಇಲ್ಲ, ಅಲ್ಲೂ ಬಂಡಾಯದ ಬೇಗುದಿ. ಮೇಟಿ 4 ಮಕ್ಕಳ ನಡುವೆಯೇ ಟಿಕೆಟ್ ಫೈಟ್ ಜೋರಾಗಿಬಿಟ್ಟಿದೆ. ಮೇಟಿ ಗಂಡು ಮಕ್ಕಳಿಗೆ ಟಿಕೆಟ್ ಕೊಡೋದಕ್ಕೆ ಸಿಎಂ ಸಲಹೆಯನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆ ಮತ್ತು ವೀಕ್ಷಕರ ಕಮಿಟಿ ರಿಪೋರ್ಟ್ ಸಲಹೆ ಕೂಡ ಬಂದಿರೋದು. ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ ನಡುವೆ ಪೈಪೋಟಿ ಅಂತೂ ಇದೆ. ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ಕೊಟ್ರೆ ಉಮೇಶ್ ಬಂಡಾಯ ಹೇಳುವಂತ ಸಾಧ್ಯತೆ ಇದೆ. ಆ ಆತಂಕ ಕಾಂಗ್ರೆಸ್ ನಾಯಕರಿಗಿದೆ. ಇನ್ನು ಬಾಯಕ್ಕ ಮೇಟಿ ಹಾಗೂ ಮಹಾದೇವಿಯು ಕೂಡ ವಿರೋಧ ಮಾಡೇ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯಕ್ಕ ಮಹಾದೇವಿ ಪರ ಚರ್ಚೆ ನಡೀತಾ ಇದೆ. ಈಗ ಇತ್ತ 3 ಮಕ್ಕಳನ್ನ ಸಮಾಧಾನ ಮಾಡುವ ಭರವಸೆಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳು. ನೋಡಿ, ಬಾಗಲಕೋಟೆ ಕಾಂಗ್ರೆಸ್ನಲ್ಲೂ ಕೂಡ ಬಂಡಾಯ ಭುಗಿಲೇಳುತ್ತಾ ಅನ್ನೋ ಪ್ರಶ್ನೆ. 4 ಜನ ಇದಾರೆ ನೋಡಿ, ಬಾಯಕ್ಕ ಮೇಟಿ, ಮಹಾದೇವಿ ಮೇಟಿ, ಉಮೇಶ್ ಮೇಟಿ ಮತ್ತು ಮಲ್ಲಿಕಾರ್ಜುನ ಮೇಟಿ. ಸೊ ಸಿದ್ದರಾಮಯ್ಯನವರು 4 ಜನರಿಗೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಅದಾದ ನಂತರ ಬಗೆಹರಿಸ್ಕೊಳ್ಳಿ, ನಿಮ್ಮ 4ರಲ್ಲಿ ಒಬ್ಬರಿಗೆ ಸಿಗುತ್ತೆ ಟಿಕೆಟ್ ಅಂತ ಹೇಳಿದ್ರು ಕೂಡ ಮಹಾದೇವಿ ಮೇಟಿಯವರು ಒಪ್ಕೊಳ್ತಾ ಇಲ್ಲ ಅನ್ನೋ ಮಾಹಿತಿಯೂ ಕೂಡ ಇದೆ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ.